ನೀವು ವಾಕಿಂಗ್ ಮಾಡಿ ಅರ್ಚನ ಹೇಳಿ ನೀವು ಸುಸ್ತಾಗ್ತಿದೆ, ಅದು ರಿಲ್ಯಾಕ್ಸ್ ಬೇಕಾ ಎಲ್ಲ ಮಾಡ್ತೀವಿ. ಇದು ನಾನು ಹಾಕೊಂಡಿರೋ ಅಲ್ಕೋಬೇಕು, ಇದನ್ನು ನಾನು ನಿಮಗೆ ಹೇಳಿದ್ದು ಸ್ವಲ್ಪ ದಿನ ಆದಮೇಲೆ ಇದನ್ನು ಆ್ಯಡ್ ಮಾಡ್ತೀನಿ. ಇದು 1 kg ಇದೆ. ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ಬಂದುಬಿಟ್ಟಿದ್ದೀನಿ. ಇದು ಅರ್ಧ kg ಕೈಗೆ ಮನೇಲಿ ಇನ್ನೊಂದು ಎಕ್ಸ್ಟ್ರಾ 1 kg ಇದೆ, ಕಾಲ ತಗೊಂಡಿದ್ದೀನಿ. ಅಂದರೆ ವೆಯ್ಟ್ಸ್ ಆ್ಯಡ್ ಮಾಡ್ಕೊಂಡು ನನಗೆ ಈ ಕಡೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ಹೋಗ್ಬಿಟ್ಟು ಯೋಗನ ಮಾಡಬೇಕು. ಅದಕ್ಕೆ ನಮ್ಮ ಯೋಗದಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಫಾಸ್ಟ್ ಮೂವ್ಮೆಂಟ್ ಇದೆ, ಬ್ಯಾಲೆನ್ಸ್ ಇದೆ, ಸ್ಟ್ರೆಚ್ ಇದೆ, ವೆಯ್ಟ್ಸ್ ಇದೆ. ಡಂಬಲ್ಸ್ ಕೂಡ ಗ್ರ್ಯಾಜುಯೇಟ್ ಸ್ವಲ್ಪ ತುಂಬ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ 40 ವರ್ಷ ಆದಮೇಲೆ ನಾವು ಎಷ್ಟು ಮಸಲ್ ಬಿಲ್ಡ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು. ಗ್ರ್ಯಾಜುಯೇಟ್ ಮಸಲ್ ವರ್ಕೌಟ್ ಮಾಡೇ ಇರಿ, ಲಾಸ್ ಆಗ್ತಾ ಹೋಗುತ್ತೆ 40 ವರ್ಷ ಆದಮೇಲೆ. ಅದರಿಂದ ಅದಾದಮೇಲೆ ಎನರ್ಜಿ ಡೌನ್ ಆಗೋದು. ಬಿಕಾಸ್ ಅದು ಏನಕ್ಕೆ ಆ ಥರ ಆಗುತ್ತೆ ಅಂತ ಎಲ್ರಿಗೂ ನೋನ್ ರೀಸನ್, ಇದು ಅವ್ರ ಪರ್ಸನಲ್ ರೀಸನ್. ಸೊ ಅದಕ್ಕೋಸ್ಕರ ಮಸಲ್ನ ಬಿಲ್ಡ್ ಮಾಡ್ಕೋಬೇಕು. ಅಂದರೆ ನಾವು ತಿನ್ನೋದಕ್ಕಿಂತ ಜಾಸ್ತಿ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡಬೇಕು. ಅದರಿಂದ ಇದನ್ನು ಆ್ಯಡ್ ಮಾಡೋಣ. ಒಂದು ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಅಂತೂ ಆಗುತ್ತೆ. ಅಲ್ಲಿವರೆಗೂ ಬೇಡ. ಯಾಕೆಂದರೆ ಫಸ್ಟ್ ಇದೆಲ್ಲ ಫಾರ್ಮ್ ಆಗಿವಾಗ ನಾನು ನೀಟಾಗಿ ರೆಗ್ಯುಲರ್ ಎಲ್ಲ ಮಾಡೋದಕ್ಕೆ ನಾನು ಇದನ್ನು ಹಾಕೊಂಡು ಮಾಡೋದಕ್ಕೆ ಏನು ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಇದನ್ನೇ ಜಾರ್ ಮಾಡ್ಬೋದು ಅಥವಾ ಟ್ವಿಸ್ಟ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಅರ್ಧ kg ಆ್ಯಡ್ ಮಾಡೋಣ 3-4 ಮಂತ್ಸ್ ಆದಮೇಲೆ. ಅದ್ಯಾವುದೋ ಮಾಡಿ ಚಮತ್ಕಾರಸ ಮಾಡಿ ನಾನೇ ಹೊಂಟೋಯ್ತಾ ಪರವಾಗಿಲ್ಲ ಮಾಡಿಸ್ತೀನಿ ನಾವು. ಅದು ಮಾಡಿದ್ರೆ ಬಟ್ ಇವಾಗಿಲ್ಲ, ಚಕ್ರಾಸನ ಬರಲಿಲ್ಲ, ಚೇರ್ ಪೋಸ್ ಬಂದ್ಬಿಟ್ಟು ಹಿಂಗೆ ಬಂದೆ ಅಲ್ವಾ. ಕಾಲು ಎತ್ತಿ ಬೆಂಡ್ ಮಾಡಿ ಹೀಗಿಟ್ಟು ಇದು ಚಕ್ರಾಸನ ಈ ಥರ. ಬಟ್ ಕೈ ಪೊಸಿಷನ್ ಕರೆಕ್ಟಾಗಿ ಕಾಣೋದಿಲ್ಲ. ಹೇಳ್ಕೊಡ್ಬೇಕು ಹ್ಯಾಂಡ್ಸ್ ಗಳನ್ನೆಲ್ಲ ಮಾಡಬೇಕು, ಹ್ಯಾಂಡ್ ವಾಕೆಲ್ಲ ಮಾಡಬೇಕು ಸ್ಕೂಟಲ್ಲಿ. ಓಕೆ, ನಾನೇ ಹ್ಯಾಂಡ್ ವಾಕ್ ಹೋಗ್ತಿದ್ದೆ. ಹ್ಯಾಂಡ್ಸ್ ನಮಸ್ಕಾರ ಆಗುತ್ತೆ. ಇದರಲ್ಲಿ ಉಸಿರು ಬ್ರೀತಿಂಗ್ ಮೆಥಡಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಇನ್ನೂ ಪರ್ಫೆಕ್ಟಾಗಿ ಸೂರ್ಯ ನಮಸ್ಕಾರ ಬಂದು ಸ್ವಲ್ಪ ಫಾಸ್ಟ್ ಬೇರೆ ಬದಲಾಗಿ ನಾವು ಬ್ರೀತಿಂಗ್ ಆ್ಯಡ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಬ್ರೀತ್ ಮಾಡೋಣ. ಓಕೆ, ಹಸ್ತ ಉತ್ಥಾನ, ಪಾದ ಹಸ್ತಾಸನ, ರೈಟ್ ಲೆಗ್ ಬ್ಯಾಕ್, ಹಸ್ತ ಸಂಚಾಲನ, ಕಾಯಿ ಈ ಕಡೆ ಕಾಲಿನ ತಗೊಳ್ಳಿ, ಹಿಂದೆ ತಗೊಳ್ಳಿ, ಕಾಲಿನ ಹಿಂದೆ ತಗೊಳ್ಳಿ. ಹಾಂ, ಓಕೆ. ಈಗ ಇನ್ನೊಂದು ಕಾಲನ್ನು ಹಿಂದೆ ತಗೊಂಡು ಪರ್ವತಾಸನ. ಪರ್ವತಾಸನ ಹಿಪ್ ಫೋನ್ ಕರೆಕ್ಟ್. ಇನ್ನ ಮೇಲೆ ಕರೆಕ್ಟ್. ಈಗ ಮಂಡಿ ಇಟ್ಟು ದಂಡಾಸನ. ಮುಂದೆ ಬನ್ನಿ. ಇಲ್ಲ ಈ ಕಡೆ ಇದು ಮಂಡಿ ಇಟ್ಟು ದಂಡಾಸನ. ನೆಕ್ಸ್ಟ್ ಹೋಗ್ತು ಅಷ್ಟಾಂಗ ಅಂದರೆ 8 ಪಾರ್ಟ್ಸ್ ಹೋಗುತ್ತೆ. ಆಯ್ತಾ? ಯಾವುದಾದ್ರು ಚಿನ್, ಚೆಸ್ಟ್, 2 palms, 2 knees and 2 feet. ಓಕೆ, ಇದನ್ನ ಸೇರಿ ಎದೆ ಮೇಲೆ ಗಡ್ಡ ಇಡಬೇಕು, ಹೊಟ್ಟೆ ಮೇಲೆ ಇರಬೇಕು, ಹಿಪ್ ಮೇಲೆ ಇರಬೇಕು, ಮಂಡಿ, ಬೆರಳು ತುದಿಗಳು, 2 ಕೈ ಮತ್ತೆ ಗಡ್ಡ ಎದೆ ಇರಬೇಕು. ಈಗ ಮುಂದೆ ಜಾಸ್ತ ಭುಜಂಗಾಸನ. ಮುಂದೆ ಜಾಸ್ತಿ ಅಲ್ಲೇ ಇಟ್ಕೊಳ್ಳಿ. ಮುಂದೆ ಇವಾಗ ಅಷ್ಟಾಂಗ ಇಟ್ಟಿದ್ದೀರ ಅಂದರೆ ಮುಂದೆ ಜಾಸ್ತಿ ಎದೆ ಮುಂದೆ ಜಾಸ್ತಿ ಸ್ಕೂಪ್ ಆಗುತ್ತೆ. ಓಕೆ, ಭುಜಂಗಾಸನ ಹೇಳ್ತಾ ಇದ್ದೀನಿ. ಎಲ್ಲಿ ಹೇಳ್ತಾ ಇದ್ದೀನಿ. ಹಾಂ, ಈಗ ಮತ್ತೆ ಪರ್ವತಾಸನ ಹೋಗಿ. ಈಗ ರೈಟ್ ಲೆಗ್ ಜಾಯಿಂಟ್ ಬಲಗಾಲ ಮುಂದೆ ತಗೊಳ್ಳಿ,
ಎಡಗಾಲಿಂದ ತಗೊಳ್ಳಿ. ಹಸ್ತ ಉತ್ಥಾನ, ಪಾದ ಹಸ್ತಾಸನ. ಓಕೆ, ಈಗ ಒನ್ ಸೈಡ್ ಆಯ್ತು. ಈಗ ಲೆಫ್ಟ್ ಸೈಡ್ ಮಾಡೋಣ. ಹ್ಯಾಂಡ್ಸ್ ನಮಸ್ಕಾರ ಮುದ್ರೆ, ಹಸ್ತ ಉತ್ಥಾನ, ಪಾದ ಹಸ್ತಾಸನ. ಇನ್ನು ಮುಂದೆ ನಮಗೆ ಸುಷ್ಮ ಮ್ಯಾಟ್ ಇಷ್ಟೆಲ್ಲ ಜಾಗ ಇದೆ ಸರ್. ಓಕೆ, ಹಾಂ. ಈಗ ಎಡಗಾಲಿಂದ ತಗೊಳ್ಳಿ, ಎಡಗಾಲಿಂದ ತುಂಬ ಹಿಂದೆ ತಗೊಳ್ಳಿ, ಹಿಂದೆ ತಗೊಂಡು ಈ ಥರ ಇದೆ ಪಾದ. ಓಕೆ, ಈಗ ಬಲಗಾಲಿಂದ ತಗೊಳ್ಳಿ, ಹಿಪ್ ಅಪ್, ಹಿಪ್ ಅಪ್. ಕರೆಕ್ಟ್. ಈಗ ಮಂಡಿ ಇಟ್ಟು ದಂಡಾಸನ, ದಂಡಾಸನ ಹಾಗೆ ಇದೆ. ಬೆನ್ನೆಲ್ಲ ಸೈಡ್ ಇರಬೇಕು. ಓಕೆ, ಈಗ ಎದೆ ಮತ್ತೆ ದೊಡ್ಡ ಎಡೆ, ಹಸ್ತಾನ ಮುಂದೆ ಜಾರಿಸ್ತಾ ಭುಜಂಗ, ಮತ್ತೆ ಮೇಲೆ ಹೋಗ್ತಾ ಪರ್ವತಾಸನ. ಎಡೆ ಮಂಡಿ ಮೇಲೆತ್ತಿ ಪರ್ವತಾಸನ. ಎಡಗಾಲು ಮುಂದೆ ತಗೊಳ್ಳಿ, ಹಿಂದೆ ಮಂಡಿ ಇಟ್ಟು ಬಲಗಾಲು ಮಂಡಿ ಇಟ್ಟು ಪಾದ ಈ ಥರ ಇದೆ. ಕರೆಕ್ಟ್. ಈಗ ಹಸ್ತ ಸಂಚಾಲನ ಫಾರ್ವರ್ಡ್. ಈಗ ಬಲಗಾಲು ಮುಂದೆ ತಗೊಳ್ಳಿ, ಹಸ್ತ ಉತ್ಥಾನ, ಒನ್ ರೌಂಡ್. ಇವತ್ತು ಸೂರ್ಯ ನಮಸ್ಕಾರನೇ ಮಾಡೋಣ. ಅದು ಮಾಡಿದ್ಮೇಲೆ ಮೆಡಿಟೇಷನ್ ಮಾಡೋಣ. ನೀವು ಅಳವಡಿದ್ದೀರಾ, ಫಾಸ್ಟ್ ಟ್ರೈ ಮಾಡ್ತೀರಾ. ಆಕ್ಚುಲಿ ಏನು ಗೊತ್ತಾ, ನೀವು ಸೂರ್ಯ ನಮಸ್ಕಾರ ಫಾಸ್ಟಾಗಿ ಮಾಡಿ, ಸ್ಲೋ ಮಾಡಿ, ಎರಡು ಬೇಕು. ಸ್ಲೋ ಮಾಡಿ ಏನಾಗುತ್ತೆ, ಬಾಡಿ ಹೋಲ್ಡ್ ಮಾಡಿರ್ತೀರಾ, ಪೋಸ್ಟರ್ ಹೋಲ್ಡ್ ಮಾಡಿರ್ತೀರಾ, ಕೆಲವೊಂದು ಮಸಲ್ಸ್ ಸ್ಟ್ರೆಚ್ ಆಗ್ತಿರುತ್ತೆ. ಫಾಸ್ಟಾಗಿ ಮಾಡಿದ್ರೆ ಯೂಸ್ ಆಗುತ್ತೆ, ಫಾಸ್ಟಾಗಿ ಮಾಡಿದ್ರೆ ಕಾರ್ಡಿಯೋ ಬೇಕಾಗುತ್ತೆ, ಸ್ಲೋ ಮಾಡಿದ್ರೆ ಟ್ರೆಡಿಷನಲ್ ಯೋಗ ಆಗುತ್ತೆ. ನಿಮ್ಮ ಚಾಯ್ಸ್. ನೀವು ಫಾಸ್ಟಾಗಿ ಮಾಡ್ಕೊಂಡ್ರೆ ಅನಿ ಮಾಡಿ ಹೊಸದಿದೆ ನೋಡಿ ಕಳಿಸ್ತೀನಿ. ಓಕೆ, ಹ್ಯಾಂಡ್ಸ್ ನಮಸ್ಕಾರ, ಹಸ್ತ ಉತ್ಥಾನ. ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಆಗಿದೆ. ಈ ಜಾಗದಲ್ಲಿ ಬೆಂಡ್ ಮಾಡಿ, ಲುಕ್ ಅಪ್ ಅಂಡ್ ಬೆಂಡ್ ಬ್ಯಾಕ್. ಈಗ ಅದೇ ಜಾಗದಲ್ಲಿ ಲೋವರ್ ಬ್ಯಾಕ್ ಅಲ್ಲಿ ಫುಲ್ ಫಾರ್ವರ್ಡ್, ಫುಲ್ ಫಾರ್ವರ್ಡ್. ಬಲಗಾಲಿಂದ ತಗೊಳ್ಳಿ, ಹಸ್ತ ಸಂಚಾಲನ. ಆದಷ್ಟು ಕಾಲು ತುಂಬ ಹಿಂದೆನೇ ತಗೊಳ್ಳಿ. ಓಕೆ, ಈ ಒಂದು ಪಾರ್ಟ್ ಇದೆಯಲ್ಲ, ಇದು ಎಳಿಬೇಕು ಹಸ್ತ ಸಂಚಾಲನದಲ್ಲಿ. ಈ ನೋಡಿ ಹಿಂದೆ ಮುಂದೆ, ಹಿಂದೆ ನೋಡಿ, ಈ ನೋಡಿ. ಈ ಕಾಲಿಂದ ಹಿಂದೆ ತಗೊಳ್ಳಿ, ಈ ಕಾಲಿಂದ ಹಿಂದೆ ಹೋಗುತ್ತೆ, ಇನ್ನ ಹಿಂದೆ ಹೋಗುತ್ತೆ. ಕರೆಕ್ಟ್. ಈಗ ಎಡಗಾಲಿಂದ ತಗೊಳ್ಳಿ, ಪರ್ವತಾಸನ. ಈಗ ಎರಡು ಮಂಡಿ ಇಟ್ಟು ದಂಡಾಸನ, ಅಷ್ಟಾಂಗ, ಭುಜಂಗ, ಭುಜಂಗ ಇಲ್ಲ. ಓಕೆ, ನೋಡಿ ಕೈ ಬೆಂಡ್ ಆಗಿರಬೇಕು, ಕೈ ಬಿಡಬೇಕು. ಕರೆಕ್ಟ್. ಈಗ ಮತ್ತೆ ಪರ್ವತಾಸನ. ಬಲಗಾಲಿಂದ ತಗೊಳ್ಳಿ, ಹಸ್ತ ಸಂಚಾಲನ, ರೈಟ್ ಲೆಗ್, ರೈಟ್ ಲೆಗ್ ಫ್ರಂಟ್. ಈಗ ಮತ್ತೆ ಲೆಫ್ಟ್ ಲೆಗ್ ಫ್ರಂಟ್, ಪಾದ ಹಸ್ತಾಸನ, ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಓಕೆ, ಈಗ ಮತ್ತೆ ಲೆಫ್ಟ್ ಸೈಡ್ ಮಾಡೋಣ. ಹ್ಯಾಂಡ್ಸ್ ನಮಸ್ಕಾರ ಅಂದ್ರೆ ಹಸ್ತ ಉತ್ಥಾನ, ಪಾದ ಹಸ್ತಾಸನ. ಎಡಗಾಲಿಂದ ತಗೊಳ್ಳಿ, ಲೆಫ್ಟ್ ಕೈಯಿಂದ ಮುಂದೆ ಬರಬೇಕು, ಐ ಕಾಲಿಂದ ನೋಡಿ. ಕರೆಕ್ಟ್. ಓಕೆ, ನೀವು ಪ್ರತಿ ವರ್ಷ 90 ಡಿಗ್ರಿ ಟ್ರೈ ಮಾಡಿ. ಹಿಂದೆ ತಗೊಳ್ಳಿ, ಹಿಂದೆ ಬರೀತಾ ಹಿಂದೆ ತಗೊಳ್ಳಿ. ಹಾಂ, ಈಗ ಕರೆಕ್ಟ್ ಆಗಿದೆ. ಓಕೆ, ಈಗ ಬಲಗಾಲಿಂದ ತಗೊಳ್ಳಿ, ಪರ್ವತಾಸನ. ಎರಡು ಮಂಡಿ ಮ್ಯಾಟ್ ಮೇಲೆ, ಮ್ಯಾಟ್ ಮೇಲೆ, ಎರಡು ಮಂಡಿ ಮ್ಯಾಟ್ ಮೇಲೆ, ಹಿಂದೆ ದಂಡಾಸನ, ಅಷ್ಟಾಂಗ, ಭುಜಂಗ. ಅಷ್ಟಾಂಗ ಇಟ್ಟಾಗ ಹೊಟ್ಟೆ ತಾಗಿರಬಾರ್ದು ಮ್ಯಾಟ್ ಮೇಲೆ. ಓಕೆ, ಈಗ ಭುಜ ಮೇಲೆ, ಒಕ್ಲ ಮ್ಯಾಟ್ ಮೇಲೆ ಇರಬೇಕು, ಒಕ್ಲಿಂದ ಮೇಲೆ ಮಾತ್ರ ಮೇಲೆ ಇರಬೇಕು. ಓಕೆ, ಒಕ್ಲ ಪ್ಲಸ್ ಮ್ಯಾಚ್. ಇನ್ನೊಂದು ಮೇಲೆ ಇನ್ನೊಂದು ಲಕ್ಷ್ಮಿ ಇನ್ನೊಂದು. ಓಕೆ, ಈಗ ಮತ್ತೆ ಪರ್ವತಾಸನ, ಪರ್ವತಾಸನ. ಲೆಫ್ಟ್ ಲೆಗ್ ಫ್ರಂಟ್, ಎಡಗಾಲು ತಗೊಳ್ಳಿ, ಮತ್ತೆ ಬಲಗಾಲಿಂದ ತಗೊಳ್ಳಿ, ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಈಗ ನೀವು ಸ್ಟೆಪ್ ಮಾಡ್ತೀನಿ, ಆಯ್ತಾ? ನಿಮ್ಮ ಜೊತೆ ಮಾಡಿ. ಎರಡು ಕಡೆ ಆಯ್ತಾ? ವಿದ್ಯೆ ಎರಡು ಕಡೆ ಆಯ್ತಾ? ಅಲ್ಲ, ಎರಡು ಕಡೆ ಆಯ್ತಾ? ಓಕೆ, ಈಗ ಮತ್ತೆ ಸ್ಟಾರ್ಟ್. ಮುಂದೆ ಬನ್ನಿ. ಹ್ಯಾಂಡ್ಸ್ ನಮಸ್ಕಾರ. ಗುಡ್. ಹ್ಯಾಂಡ್ಸ್ ನಮಸ್ಕಾರ ಮುದ್ರೆ, ಹಸ್ತ ಉತ್ಥಾನ, ಹಿಂದೆ ಬೆಂಡ್ ಆಗಿ. ಕರೆಕ್ಟ್. ಹಸ್ತ ಉತ್ಥಾನ, ಮುಂದೆ ಭಾಗವತ ಪಾದ ಹಸ್ತಾಸನ. ಈಗ ಬಲಗಾಲಿಂದ ತಗೊಳ್ಳಿ, ರೈಟ್ ಲೆಗ್, ರೈಟ್ ಲೆಗ್. ಕರೆಕ್ಟ್.
ಈಗ ಚೂರು ಹಿಂದೆ ತಗೊಳ್ಳಿ. ಕಾಲಿಗೂ ಆದಷ್ಟು ಹಿಂದೆ ಬಂದಿಟ್ಟು ಕಾಲಿನ ಹಿಂದೆ ತಗೊಳ್ಳಿ, ಹೋಗುತ್ತೆ ಅನಿಸ್ತಿಲ್ಲ. ಹಾಗೆ ಮುಂದೆ ಲುಕ್ ಫಾರ್ವರ್ಡ್. ಈಗ ಕಾಲಿಂದ ತಗೊಳ್ಳಿ, ಪರ್ವತಾಸನ. ಎರಡು ಮಂಡಿ ಮೇಲಕ್ಕೆ, ಎರಡು ಮಂಡಿ ಮೇಲಕ್ಕೆ ಹಿಪ ಅಲ್ಲಲ್ಲ, ಮಂಡಿ ಇಡಬೇಡಿ, ಮಂಡಿ ಎತ್ತಿ ಆ ಥರ ಪರ್ವತಾಸನ. ಕಾಲಿನ ಮುಂದೆ ತಗೊಳ್ಳಿ. ಕರೆಕ್ಟ್. ಈಗ ಮಂಡಿ ಇಡಿ, ಮಂಡಿ ಇಟ್ಟು ದಂಡಾಸನ. ಈಗ ಅಷ್ಟಾಂಗ ಎದೆ ಮತ್ತೆ ಗದ್ದೆ ಇಡಿ, ಎದೆ ಮತ್ತೆ ಗದ್ದೆ ಮಾತ್ರ, ಹೊಟ್ಟೆ ಇಡಬಾರ್ದು. ಹೊಟ್ಟೆ ಎತ್ತಿ ಈ ಪಾರ್ಟ್ ಕರೆಕ್ಟ್. ಇದೆತ್ತಿ ಮಂಡಿ ಇಡಿ, ಮಂಡಿ ಇಡಿ, ಇದೆತ್ತಿ ಕರೆಕ್ಟ್. ಪರ್ಫೆಕ್ಟ್. ಈಗ ಮುಂದೆ ಜಾಸ್ತಿ ಭುಜಂಗ, ಭುಜಂಗ. ಈಗ ಮತ್ತೆ ಪರ್ವತಾಸನ ಹೋಗಿ, ಪರ್ವತಾಸನ ಹೋಗಿ, ಪರ್ವತಾಸನ. ಈಗ ಬಲಗಾಲ ಮುಂದೆ ತಗೊಳ್ಳಿ, ಸಂಚಾಲನ ಕಾಲು ಈ ಥರ ಇಡಿ. ಸರಿ ಇಡಿ ಸರ್, ಕಾಲು ಇಡಿ ಸರ್. ಕರೆಕ್ಟ್. ಈಗ ಎಡಗಾಲ ಮುಂದೆ ತಗೊಳ್ಳಿ, ಪಾದಹಸ್ತಾಸನ, ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಓಕೆ, ಲೆಫ್ಟ್ ಸೈಡ್ ಹಸ್ತ ಉತ್ಥಾನ, ಮೇಲೆ ಮೇಲೆ ಹಸ್ತ ಉತ್ಥಾನ, ಮುಂದೆ ಪಾದಹಸ್ತಾಸನ. ಮ್ಯಾಟ್ ಮುಂದೆ ಬನ್ನಿ ಸುಷ್ಮಾ ಅವರಲ್ಲಿ, ಇನ್ನ ಎಲ್ಲ ಮುಂದೆ ಬನ್ನಿ, ಫೀಟ್ ಮಾತ್ರ ಮುಂದೆ ಜಾಗ ಬಿಟ್ಟಿದೆ ಮ್ಯಾಟ್. ಈಗ ಎಡಗಾಲಿಗೆ ತಗೊಳ್ಳಿ, ಎಡಗಾಲಿಗೆ ತಗೊಳ್ಳಿ, ಲುಕ್ ಫಾರ್ವರ್ಡ್, ಮುಂದೆ ನೋಡಿ, ಈ ಥರ ಪಾದ ಬಿಡಿ. ಓಕೆ, ಈಗ ಮತ್ತೆ ಬಲಗಾಲಿಗೆ ತಗೊಳ್ಳಿ, ಪರ್ವತಾಸನ ಹೋಗಿ, ಪರ್ವತಾಸನ. ಎರಡು ಮಂಡಿ ಮೇಲೆ ಎತ್ತಿ, ಹಿಪ್ ಇನ್ನೊಂದು ಮೇಲೆ ಎತ್ತಿ, ಕಾಲಿನ ಮುಂದೆ ಹೇಳ್ಕೊಳ್ಳಿ. ಕಾಲಿನ ಮುಂದೆ ತಗೊಂಡು ಹಿಪ್ಪಿನ ಮೇಲೆ ಹೋಗ್ಬೇಕು, ಇನ್ನ ಹೋಗ್ಬೇಕು, ಇನ್ನ ಹೋಗ್ಬೇಕು. ಕರೆಕ್ಟ್. ಈಗ ಮಂಡಿ ಇಟ್ಟು ದಂಡಾಸನ ಬನ್ನಿ, ದಂಡಾಸನ, ಅಷ್ಟಾಂಗ, ಮುಂದೆ ಜಾಸ್ತ ಭುಜಂಗ. ಭುಜಂಗದಲ್ಲಿ ಕಾನ್ಶಿಯಸ್ ಆಗಿ ಕಾಲು ಥರ ಬರುತ್ತೆ. ಈಗ ಟೋಸ್ನ ಟಕ್ ಮಾಡಿ ಪರ್ವತಾಸನ ಹೋಗಿ. ಟಕ್ your toes and goes to ಪರ್ವತಾಸನ, ಮೌಂಟೇನ್ ಪೋಸ್. ಕರೆಕ್ಟ್. ನಿಧಾನ ಕಾಲೆತ್ತಿ ಸರ್. ಕರೆಕ್ಟ್. ಈಗ ಎಡಗಾಲ ಮುಂದೆ ತಗೊಳ್ಳಿ, ಅಶ್ವಸಂಚಾಲನ. ಈಗ ಮತ್ತೆ ಬಲಗಾಲ ಮುಂದೆ ತಗೊಳ್ಳಿ, ಪಾದಹಸ್ತಾಸನ. ಮಂಡಿ ಸ್ಟ್ರೈಟ್ ಆಗಿದೆ, ಪಾದಹಸ್ತಾಸನ. ಮಂಡಿ ಇನ್ನ ಸ್ಟ್ರೈಟ್, ನೀ ಸ್ಟ್ರೈಟ್. ನೀ ಸ್ಟ್ರೈಟ್ ಮಾಡಿ, ಇವಾಗ ಎಷ್ಟಾದರೂ ಅಷ್ಟು ಕೂತಿಯನ್ನು ಬರ್ತಿದ್ದಾರೆ, ಮಂಡಿ ಸ್ಟ್ರೈಟ್ ಆಗಿದೆ. ಹಸ್ತ ಉತ್ಥಾನ, ಮೇಲೆ ನೋಡಿ, ಹಿಂದೆ ಬಾಗಿ, ಹ್ಯಾಂಡ್ಸ್ ನಮಸ್ಕಾರ. ಓಕೆ, ಈಗ ಎಲ್ಲರಿಗೂ ಅರ್ಥ ಆಯ್ತಾ? ಕನ್ಫ್ಯೂಸ್ ಏನಾದರೂ ಆಗ್ತಿದೆಯಾ? ಏನಿಲ್ಲ, ಎಲ್ಲ ಅರ್ಥ ಆಗ್ತದೆ. ಓಕೆ, ವಿಲ್ ಡೂ ಫಾಸ್ಟ್. ಹ್ಯಾಂಡ್ಸ್ ನಮಸ್ಕಾರ ಮುದ್ರ, ಹಸ್ತ ಉತ್ಥಾನ, ಪಾದಹಸ್ತಾಸನ. ನಿಮಗೆ ಕನ್ಫ್ಯೂಸ್ ಇದ್ರೆ ಪಾದಹಸ್ತಾಸನ. ಬಲಗಾಲಿಂದ ಎಡಗಾಲಿಂದ ತಗೊಳ್ಳಿ, ಪರ್ವತಾಸನ. ಹಿಪ್ಪಿದ್ರೆ ಮೇಲೆ ಹೋಗಿದೆ. ಈಗ ಪೂರ್ಣ ದಂಡಾಸನ, ಮಂಡಿ ಇಡಬೇಕು. ಅದೇ ನೋಡೋಣ, ಪೂರ್ಣ ದಂಡಾಸನ. ಈಗ ಇನ್ನ ಮುಂದೆ ಬನ್ನಿ, ಹಿಪ್ಪೆತ್ಬೇಡಿ, ಹಿಪ್ಪು ಸ್ಟ್ರೈಟ್ ಆಗ್ತದೆ. ಕರೆಕ್ಟ್. ಈಗ ಅಷ್ಟಾಂಗ ಇಡಿ, ಮಂಡಿ ಇಟ್ಟು ಮುಂದೆ ಜಾಸ್ತ ಭುಜಂಗಾಸನ, ಮತ್ತೆ ಪರ್ವತಾಸನ. ಬಲಗಾಲ ಮುಂದೆ, ರೈಟ್ ಲೆಗ್ ಮುಂದೆ. ಕರೆಕ್ಟ್. ಕರೆಕ್ಟ್. ಲೆಫ್ಟ್ ಲೆಗ್ ಮುಂದೆ ತಗೊಳ್ಳಿ, ಪಾದಹಸ್ತಾಸನ. Look up and back. ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಲೆಫ್ಟ್ ಸೈಡ್, ಹ್ಯಾಂಡ್ಸ್ ನಮಸ್ಕಾರ ಮುದ್ರ. Look up and bend back. ಹಸ್ತ ಉತ್ಥಾನ, bend forward, ಪಾದಹಸ್ತಾಸನ. Take left leg back, ಹಸ್ತ ಸಂಚಾಲನ. ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಿ. ಓಕೆ, ಈಗ ಮತ್ತೆ ಬಲಗಾಲಿಂದ ತಗೊಳ್ಳಿ, ಪರ್ವತಾಸನ. ಈಗ ತಲೆ ನೋಡಿ, ಮ್ಯಾಟ್ ಮೇಲೆ ಇಡೋ ಮತ್ತೆ ಹೋಗಿ. ಓಕೆ, ಈಗ ಮತ್ತೆ ಪೂರ್ಣ ದಂಡಾಸನ ಬನ್ನಿ. ಮಂಡಿ ಇಡಬೇಡಿ, ಮಂಡಿ ಇಡಬೇಡಿ, ಹಾಗೆ ಬಂದಿರೋಣ. ಕರೆಕ್ಟ್. ಮುಂದೆ ಬನ್ನಿ, ಈ ಥರ ಇಡಿ. ಹಿಂದೆ ಬನ್ನಿ. ಕರೆಕ್ಟ್. ಹಾಗೆ ಬನ್ನಿ, ನನ್ನ ಹಿಪ್ಪೆತ್ತು, ನನ್ನ ಹಿಪ್ಪೆತ್ತು. ಕರೆಕ್ಟ್. ಸರಿ, ಮಂಡಿ ಇಡಿ. ಇವು ಕರೆಕ್ಟ್. ಈಗ ಅಷ್ಟಾಂಗ ಇಡಿ, ಎದೆ ಮತ್ತೆ ಗದೆ ಇಡಬೇಕು, ಹೊಡ್ಕೊಂಡ್ಬಿಟ್ಟು ಮುಖ ಮುಂದೆ ಜಾಸ್ತ ಭುಜಂಗಾಸನ. ಭುಜಂಗಾಸನ ಕಾಲು ಥರ ಕಾನ್ಶಿಯಸ್ ಬನ್ನಿ. ಒಕ್ಕಲ ಮಾತ್ರ ಇದೆ, ಒಕ್ಕಲಿಂದ ಮೇಲೆಲ್ಲ
ಕೈ ಬೆಂಡ್ ಮಾಡಿ. ಕರೆಕ್ಟ್. ಈಗ ಮುಂದೆ ನೋಡಿ, ಮುಂದೆ ನೋಡಿ ಸರ್. ಕೈ ಈ ಕಡೆ ಇದೆ ಸರ್. ಇದು ಈಗ ಮತ್ತೆ ಪರ್ವತಾಸನ. ಎಡಗಾಲು ತಗೊಳ್ಳಿ, ಲೆಫ್ಟ್ ಲೆಫ್ಟ್. ಹಸ್ತ ಸಂಚಾಲನ. ಬಲಗಾಲು ಲುಕ್ ಅಪ್ ಅಂಡ್ ಬೆಂಡ್ ಬ್ಯಾಕ್. ಹಸ್ತ ಉತ್ತಾನ. 4 ರೌಂಡ್ ಹೈಟ್ ಮಾಡೋದು. 4 ರೌಂಡ್ ಇನ್ನೊಂದು ರೌಂಡ್ ಮಾಡೋದು. ಓಕೆ, ಅದಾದ್ಮೇಲೆ ಸ್ವಲ್ಪ ಸ್ಟ್ರೆಚ್ ಮಾಡಿ ಮೆಡಿಟೇಷನ್ ಮಾಡಿ, ಮೊನ್ನೆ ರಿಲ್ಯಾಕ್ಸೇಷನ್ ಮಾಡ್ತೀನಿ. ಹ್ಯಾಂಡ್ಸ್ ನಮಸ್ಕಾರ ಮಾತ್ರ ಮೈಂಡ್ ಮಾಡ್ತಿದ್ಯಾ? ಹ್ಯಾಂಡ್ಸ್ ನಮಸ್ಕಾರ ಮಾತ್ರ. ಹಸ್ತ ಉತ್ಥಾನ, ಪಾದ ಹಸ್ತಾಸನ. ಈಗ ಬಲಗಾಲಿನ ತಗೊಳ್ಳಿ, ರೈಟ್ ಲೆಗ್ ಬ್ಯಾಕ್, ರೈಟ್ ಲೆಗ್ ಬ್ಯಾಕ್. ಕಾನ್ಶಿಯಸ್ ಆಗಿ ಕಾಲಿ ತರ ಬರಲಿ, ಪಾದ ಕರೆಕ್ಟ್. ಈಗ ಮತ್ತೆ ಕಾಲಿಂದ ತಗೊಂಡು ಪರ್ವತಾಸನ ಮಾಡಿ, ಪೂರ್ಣ ದಂಡಾಸನ. ಇಲ್ಲಿ ನೋಡಿ, ಪರ್ವತಾಸನ ಅಂದ್ರೆ ಹಿಂಭಾಗ, ಪೂರ್ಣ ದಂಡಾಸನ ಅಂದ್ರೆ ಇದೆ. ಓಕೆ, ಇದನ್ನ ಸ್ವಲ್ಪ ಫ್ಲೋಲಿ ಮಾಡಿಸ್ತಾ ಅಷ್ಟಾಂಗ ಇಡಿ. ಮುಂದೆ ಜಾಸ್ತಿ ಭುಜಂಗಾಸನ. ಕರೆಕ್ಟ್, ಪರ್ಫೆಕ್ಟ್ ಮಾಡಿ ಸರ್. ಕರೆಕ್ಟ್. ಇವಾಗ ನೀವು ಜಾಸ್ತಿ ಅಷ್ಟಾಂಗ ಇದು ಒಕ್ಕಲ ಮಾಡಿ. ಕರೆಕ್ಟ್. ಮಂಡಿ ಇಟ್ಕೊಳ್ಳಿ. ಈಗ ಒಂದು ಪರ್ವತಾಸನ ಇದ್ರೆ ಪರವಾಗಿಲ್ಲ. ಅಯ್ಯೋ ಇದು ಇದೆಲ್ಲ. ಓಕೆ, ರೈಟ್ ಲೆಗ್ ತಗೊಳ್ಳಿ, ರೈಟ್ ಲೆಗ್ ಕಾನ್ಶಿಯಸ್ ಆಗಿ ಇನ್ನಷ್ಟು ತಗೊಳ್ಳಿ. ನೋಡಿ, ಇದು ಅಟ್ಲೀಸ್ಟ್ ಇಷ್ಟಾದ್ರೂ ಬರಬೇಕು. ತುಂಬಾ ಮುಂದೆ ಈ ತರ ಬರ್ತದೆ, ಈ ತರ ಬರ್ತದೆ. ಸರಿ, ಒಂದು 90 ಡಿಗ್ರಿ ಇಟ್ಟರೆ ನಿಮ್ಗೆ ಇನ್ನೂ ಕಾಲಿಂದ ಹೋಗುತ್ತೆ. ನೀವು ಭಯ ಪಡ್ತಿದ್ದೀರ ಅಷ್ಟೇ. ಓಕೆ, ಮತ್ತೆ ಕಾಲು ಮುಂದೆ ತಗೊಳ್ಳಿ, ಪಾದ ಹಸ್ತಾಸನ. ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಈಗ 5th ರೌಂಡ್ ಲೆಫ್ಟ್ ಸೈಡ್. ಮುಗಿದ ಸೂರ್ಯ ನಮಸ್ಕಾರ ಮುಗಿದು. ಹ್ಯಾಂಡ್ಸ್ ನಮಸ್ಕಾರ ಮುಗಿದ. ಹಸ್ತ ಉತ್ಥಾನ, ಪಾದ ಹಸ್ತಾಸನ. ಲೆಫ್ಟ್ ಲೆಗ್ ಬ್ಯಾಕ್. ನೀವೇ ಲೆಫ್ಟ್ ಲೆಗ್ ಬ್ಯಾಕ್. ಕರೆಕ್ಟ್. ಓಕೆ, ಈಗ ಮತ್ತೆ ಬಲಗಾಲು ದಂಡಾಸನ, ಪೂರ್ಣ ದಂಡಾಸನ. ಈಗ ಮಂಡಿ ಇಟ್ಟು ಅಸ್ಸಾಂಗ. ಮಂಡಿ ಇಟ್ಟೆ ಬರಬೇಕು, ಬಟ್ ಲೈಫ್ನಲ್ಲಿ ಬರಬೇಕು. ಮಂಡಿ ಇಡಿ, ನೀ ಸೌಂಡು ಮಾಡ್ತಾರೆ. ಈಗ ಮುಂದೆ ಜಾಸ್ತಿ ಭುಜಂಗಾಸನ. ಈಗ ಮತ್ತೆ ಪರ್ವತಾಸನ ಹೋಗಿ. ಲೆಫ್ಟ್ ಲೆಗ್ ಫ್ರಂಟ್. ಎಡಗಾಲು ತಗೊಳ್ಳಿ, ಬಲಗಾಲು. ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಓಕೆ, ವಾಕ್ ಆನ್ ಮಾಡಿ. ಇನ್ನೊಂದು ಈ ಕಡೆ ಅವ್ರಿಗೆ ನಾನು ದೂರ ಇದ್ದರೆ ಫ್ರೆಂಡ್ಸ್ ಎಲ್ಲ ಹತ್ತಿರ ಇದ್ದರೆ ಇದು ಮಾಡ್ತಾರೆ. Up
down. Last 4 times. 7, down. 8, down. 9, down. 10 and up and hold. Hold. ನೋಡಿ ಈ ತರ ಫುಲ್ ಸ್ಟ್ರೈಟ್ ಆಗಿ ಬರಬೇಕು. 1, 2, down. ಇದು ಬರಲ್ಲ. ಅಪ್ಪ 1, 2, ನೀವೇ ಬಿಟ್ಬಿಟ್ರೆ ಮತ್ತೆ ನಾನು ಕೆಲಸ ಮಾಡ್ಬೋದು. 1 ಇವೆಲ್ಲ ಈಗ ಕಾಲಿಂದ ಬಂದು ಈ ತರ ಟ್ರೈ ಮಾಡ್ತೀವಿ ನೋಡಿ. ರಿವರ್ಸ್ ಜಸ್ಟ್ ಹೋಲ್ಡ್ ಅಷ್ಟೇ ಬೇಡ ಜಾಸ್ತಿ ಮುಗಿಸೋಣ. ಮೆಡಿಟೇಷನ್ ಮಾಡೋ ಟೈಮ್ ಬೇಕು, ಸೊ ಅದಕ್ಕೋಸ್ಕರ ಅಪ್ ಆ್ಯಂಡ್ ಹೋಲ್ಡ್. ಕೂತಿದ್ದೀರಪ್ಪ, ಕೈ ಹಿಂದೆ ಇಟ್ಟು, ಓಕೆ, ಹಿಂದೆ ಇಟ್ಟು ಅಪ್, ಕ್ಯಾರೆಟ್, ಪರ್ಫೆಕ್ಟ್. ಕೈ ಈ ಥರ ಇಡಿ, ಅಪ್. ಇನ್ನೊಂದು ಕೈ ಹಿಂದೆ ಇಟ್ಕೊಳ್ಳಿ. Inhale up, will bend down. Exhale down, ಇಲ್ಲಿ ಅಪ್ ಆಗಿ, ಇಲ್ಲಿ ಅಪ್ ಆಗಿ, ಇಲ್ಲಿ ಕಾನ್ಶಿಯಸ್ ಆಗಿ ಅಪ್ ಮಾಡಿ ಗದ್ದ ಹೋಗ್ಬಿಟ್ಟು ಎದೆ ಟಚ್ ಆಗಬೇಕು. ಓಕೆ, ಇನ್ಹೇಲ್, ಎಕ್ಸೇಲ್ ಡೌನ್ ಅಂಡ್ ಹೋಲ್ಡ್. ಹೋಲ್ಡ್ ಇಲ್ಲಿ ಈ ಜಾಗನ ಗದ್ದ ಹೋಗ್ಬಿಟ್ಟು ಎದೆ ಟಚ್ ಆಗಬೇಕು. ಈಗ ಕರ್ವ್ ಮಾಡಿ ಮೇಲೆ ಕರೆಕ್ಟ್. ಈಗ ಪರ್ಫೆಕ್ಟ್. ಈಗ ಆರಾಮಾಗಿ ವಜ್ರಾಸನ ಕೂತ್ಕೊಳ್ಳಿ. ವಜ್ರಾಸನ, ವಜ್ರಾಸನ. ಈಗ ಹಿಂದೆ ಮಲ್ಕೊಳ್ಳಿ. ಮುಂದೆ ದಂಡಾಸನ ಇಟ್ಬಿಟ್ಟು ಮುಂದೆ ಹಿಂದೆ ಮಲ್ಕೊಳ್ಳಿ. ನಾರ್ಮಲ್ ಶವಾಸನ ಮಲ್ಕೊಳ್ಳಿ. ಆ ಥರ ವಜ್ರಾಸನ ಹಾಕಿಕೊಂಡಿರಲ್ಲ, ಕಾಲಿನ ಮುಂದೆ ದಂಡಾಸನ ಇಟ್ಟು ಹಿಂದೆ ಮಲ್ಕೊಳ್ಳಿ. ಶವಾಸನ ಹೀಗೆ. ಅರ್ಧ ಕವರ್ನ ಒಂದು ನೀ ಹೇಳ್ಕೊಂಡು ನುಡಿದಿದ್ದಾರೆ. ಟಚ್, ಲಾಸ್ಟ್ ಫೈನಲ್ ಟಚ್. ಟಚ್, ಚೇಂಜ್ ಚೇಂಜ್. ಚೇಂಜ್. ಚಿನ್ನ ಗದ್ದನ ಮಂಡಿಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ 1, 2, ಕಾಲು ಕೈ ಇನ್ನೊಂದು ಕಾಲು, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9 and 10. ಓಕೆ, ಎರಡು ಕಾಲ ಹಗ್ ಮಾಡಿ ಈ ತರ ಇಡಿ. ಈ ತರ ಸರಿ ಹಗ್. ಈಗ ತಟ್ನ ಎತ್ತಿ ಮೇಲೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಇಡಿ, ಹಾಗೆ ಇಡಿ. ಫ್ರಂಟ್ ಅಂಡ್ ಬ್ಯಾಕ್ ರೋಲ್. ಫ್ರಂಟ್ ಅಂಡ್ ಬ್ಯಾಕ್ ಜಾಸ್ತಿ ಬೇಡ, ಬೆನ್ನ ಅಲ್ಲೇ ಇಡಿ. ಎಸ್. ಈಗ ನಿಧಾನಕ್ಕೆ ಕತ್ತಿಡಿ, ಹಿಂದೆ ಕತ್ತಿಡಿ, ಸೈಡ್ ಟು ಸೈಡ್. ಈ ತರ ಇರೋದು, ಈ ತರ ಸೈಡ್ ಟು ಸೈಡ್. ಎಸ್, ಕರೆಕ್ಟ್. ಸೈಡ್ ಟು ಸೈಡ್, ಸೈಡ್ ಟು ಸೈಡ್. ಈಗ ಸ್ಟಾಪ್. ಒಂದು ಕಾಲು ಪೂರ್ತಿ ಸ್ಟ್ರೈಟ್ ಮಾಡಿ ನೆಲದಲ್ಲಿಡಿ. ಒಂದು ಕಾಲು ಹಾಗೆ ಇಡಿ. ಸೈಡ್ ಟ್ವಿಸ್ಟ್ ನೋಡಿ, ಎಡಗಡೆ ಮಂಡಿನ ಬಲಗಡೆ ಕೈಯಿಂದ ಈ ಕಡೆಯಿಂದ ಟ್ರೈ. ಪೂರ್ತಿ ಬಲಗಡೆಗೆ ಟರ್ನ್ ಮಾಡಿ, ಟ್ವಿಸ್ಟ್ ಮಾಡಿ ಆ ಕಡೆ. ಕರೆಕ್ಟ್, ಬರ್ತೀನಿ. ಕರೆಕ್ಟ್, ಈ ಥರ ಇದೆ. ಕೈ ಆ ಕಡೆ ನೋಡಿ, ಕೈ ನೋಡಿ. ಕರೆಕ್ಟ್, ಈ ಕಡೆ ಕೈ ಹೀಗಿಡಿ. ಕೈಗೆ ಈ ಕೈಯಲ್ಲಿ ಎಳ್ಕೊಳ್ಳಿ, ಕೈ ಇಟ್ಟು ಈ ಕಡೆ. ಕರೆಕ್ಟ್. Again, change, change. ಕೈ ಎಳ್ಕೊಳ್ಳಿ, ಎಳ್ಕೊಳ್ಳಿ. ಸರಿ, ಈ ಥರ ಮಾಡಿ.
ಇಳ್ಕೊಳ್ಳಿ. ಕರೆಕ್ಟ್. Change. One more time, change. Perfect. ಓಕೆ, ಆರಾಮ್ಸೆ ಮಲ್ಕೊಳ್ಳಿ ಇವಾಗ. ಆರಾಮ್ಸೆ ಮಲ್ಕೊಳ್ಳಿ. ಈಗ ಸಿಟ್ ಡೌನ್ ಮಾಡೋಣ, ಕುತ್ಕೊಳ್ಳೋಣ. ನಿಧಾನಕ್ಕೆ ಬಲಗಡೆ ಟರ್ನ್ ಆಗಿ ಸ್ಲೋಲಿ ಬಲಗಡೆ ಕೂತಿಂದ ಕುತ್ಕೊಳ್ಳಿ. ರಿಲ್ಯಾಕ್ಸೇಷನ್ ಮಾಡಿ ಕುತ್ಕೊಳ್ಳೋದು ತುಂಬ ಕಷ್ಟ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ವಿಲ್ ಡು ಮೆಡಿಟೇಷನ್, ಚಕ್ರ ಮೆಡಿಟೇಷನ್. ನಮ್ಮ ಬಾಡಿಗೆ 7 ಚಕ್ರಾಸ್ ಇರುತ್ತೆ. ಓಕೆ, ಆ ಚಕ್ರ ಮೆಡಿಟೇಷನ್ ಮಾಡೋಣ. Sit normally and comfortably. Both hands in Chin Mudra. Okay. If in case ನಿಮಗೆ ಪದ್ಮಾಸನ, ಅರ್ಧ ಪದ್ಮಾಸನ, ಪೂರ್ಣ ಪದ್ಮಾಸನ, ಬಟ್ ಲಾಂಗ್ ಕೂತ್ಕೋಬೇಕು, ತುಂಬಾ ಹೊತ್ತು ಕೂತ್ಕೋಬೇಕು. ಸೊ ಅದಕ್ಕೆ ಕಂಫರ್ಟಬಲ್ ಪೋಸ್ ಕೂತ್ಕೊಳ್ಳಿ. ಹಿಂದೆ ಮತ್ತೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಹೋಗ್ಬೇಕು. ಒಂದು 10-12 ಮಿನಿಟ್ಸ್ ಆಗಬೇಕು. ಓಕೆ, ಹಾಂ. ಈಗ ಸಿಟ್, ಅರ್ಧ ಪದ್ಮಾಸನ, ಇನ್ನು ಸುಖಾಸನ ಇರಬಾರ್ದು. ಓಕೆ, ಇಲ್ಲಿಟ್ಕೊಳ್ಳಿ ಸಾಕು, ತುಂಬ ಇರಬೇಡ. ಇನ್ನು ಎದುರುಗಡೆ ಹೊಟ್ಟೆ ಕಾಲು ಕರೆಕ್ಟಾಗಿ ಜನಟಲ್ ವಾಲ್ನ ಹತ್ರ ಟಚ್ ಆಗುತ್ತಾ ಅರ್ಧ ಪದ್ಮಾಸನ. ಓಕೆ, ಸಿಟ್ ನಾರ್ಮಲಿ ಆ್ಯಂಡ್ ಕಂಫರ್ಟಬಲಿ. ಹ್ಯಾಂಡ್ಸ್ ಇನ್ ಚಿನ್ ಮುದ್ರಾ. ಕಣ್ಣು ಮುಚ್ಚಿ ನಾನು ಪ್ರತಿಯೊಂದು ನಿಶ್ಚಯ ಮಾಡ್ತೀನಿ. ಜಸ್ಟ್ ಅಬ್ಸರ್ವ್. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಬಟ್ ನೀವು ಫಸ್ಟ್ ಡೇ ಬಂದಿದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಮಾಡಿಸ್ಬೇಕಿತ್ತು ನಾನು. ಮೆಡಿಟೇಷನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ರಿಲ್ಯಾಕ್ಸೇಷನ್ ಕೊಡ್ತೀನಿ. ರಿಲ್ಯಾಕ್ಸೇಷನ್ ತುಂಬ ಇಷ್ಟ ಆಗುತ್ತೆ ನಿಮ್ಗೆ, ಅದಕ್ಕಾಗಿಲ್ಲ ಇಷ್ಟ ಆಗಲ್ಲ. ಓಕೆ, ವೈಬ್ಸ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಶನಿವಾರ ರಿಲ್ಯಾಕ್ಸೇಷನ್ ಮಾಡ್ಕೊಟ್ರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರುತ್ತಲ್ಲ, ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇವತ್ತು ಇನ್ನು ಮೆಡಿಟೇಷನ್. ಓಕೆ, 2 ಐಬ್ರೋಗಳ ಜೊತೆ ಕಾನ್ಸಂಟ್ರೇಟ್ ಮಾಡಿ, ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದ ನಮ್ಮ ಬಾಡಿ ಇರ್ತಕ್ಕಂಥ 7 ಚಕ್ರಗಳ ಕಡೆ ಗಮನ ಹಾಕೋಣ. ಓಕೆ, ಮೂಲಾಧಾರ ಚಕ್ರ, ರೂಟ್ ಚಕ್ರ, ಇದು ಸ್ಪೈನಲ್ ಕಾರ್ಡ್ ಏನಿದೆ ಅದು ಎಂಡ್ ಪಾಯಿಂಟ್, ಅಥವಾ ಕೆಳಗಡೆಯಿಂದ ಒಂದು ಸ್ಟಾರ್ಟಿಂಗ್, ಮೇಲಿಂದ ಒಂದು ಎಂಡ್. ಇದು 2 ಮೂಲ ರಂಧ್ರಗಳ ಮಧ್ಯೆ ಇರುತ್ತೆ. ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಮೋಷನ್ ಮತ್ತು ಯೂರಿನ್ ಪಾಸಿಂಗ್ ಮಾಡ್ತೀವಲ್ಲ, ಆ 2 ರಂಧ್ರಗಳ ಮಧ್ಯೆ ಇರುತ್ತೆ ಮೂಲಾಧಾರ ಚಕ್ರ. ಈಗ ನೆಕ್ಸ್ಟ್ ಮುಂದೆ ಮೇಲೆ ಬರ್ತಾ ಹೊಟ್ಟೆಯಿಂದ ಕೆಳಗಡೆ ಜನಟಲ್ ಆರ್ಗನ್ ಮೇಲೆ ಮಧ್ಯಭಾಗದಲ್ಲಿ ಸ್ವಾದಿಷ್ಠಾನ ಸ್ನಾಯುವಿನ ಚಕ್ರ, ಹೊಟ್ಟೆ ಮತ್ತು ಎದೆ ಮಧ್ಯಭಾಗ ಮೇಲೆ ಬಂದು ಮಣಿಪುರ, ಹೊಟ್ಟೆ ಮತ್ತು ಎದೆ ಮಧ್ಯಭಾಗ, ಇದು ಸೋಲಾರ್ ಪ್ಲೆಕ್ಸಸ್. ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈಗ ಎದೆ ಮಧ್ಯಭಾಗ ಅನಾಹತ ಅಥವಾ ಹಾರ್ಟ್ ಚಕ್ರ, ಹಾಗೆ ಮೇಲೆ ಬಂದು ಕುತ್ತಿಗೆ ಭಾಗ ಥೈರಾಯ್ಡ್ ಚಕ್ರ, ಹಾಗೆ ಬಂದು 2 ಉಬ್ಬುಗಳ ಮಧ್ಯೆ ಆಜ್ಞಾ ಚಕ್ರ, ಥರ್ಡ್, ಹಾಗೆ ನೆತ್ತಿ ಸಹಸ್ರಾರ ಚಕ್ರ. ಈಗ ಪ್ರತಿಯೊಂದಕ್ಕೂ ಒಂದು ಮಂತ್ರ ಇದೆ, ಅದನ್ನ ಹೇಳ್ತಾ ಬರೋಣ. ಸುತ್ತಗೊಂಡು ಬಿಡಿ. ಮೂಲಾಧಾರ ಚಕ್ರ, 2 ಮೂಲ ರಂಧ್ರಗಳ ಮಧ್ಯೆ ಅಲ್ಲೇ ಅಬ್ಸರ್ವ್ ಮಾಡಿ. ಮೂಲಾಧಾರ ಚಕ್ರ ಅಬ್ಸರ್ವ್ ಮಾಡ್ತಾ ಆ ಜಾಗದಲ್ಲಿ ಟೈಟ್ ಮಾಡಿ, ಹಾಗೆ ಹೋಲ್ಡ್ ಮಾಡ್ತಾ ಲಮ್ ಅಂತ ಹೇಳೋಣ. ಟೈಟ್ ಮಾಡಿ, ಹೋಲ್ಡ್ ಮಾಡಿ, ಲಮ್ ಅಂತ 7 ಟೈಮ್ಸ್. ಲಮ್ love
ಹೋಲ್ಡ್ ಮಾಡಿ ರಮ್ ಅಂತ ಹೇಳಿ ಟೈಟ್ ಮಾಡಿ ಹೋಲ್ಡ್ ಮಾಡಿ ರಮ್ ನೆಕ್ ರೀಜನ್ ಕತ್ತಿನ ಭಾಗ ಇರತಕ್ಕಂಥದ್ದು. ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಥೈರಾಯ್ಡ್ ಚಕ್ರನ ಟೈಟ್ ಮಾಡಿ ಹೋಲ್ಡ್ ಮಾಡ್ತಾ ಹಮ್ ಅಂತ ಹೇಳೋಣ. 7 ಟೈಮ್ಸ್ ಟೈಟ್ ಮಾಡಿ ಹೋಲ್ಡ್ ಮಾಡಿ ಹಮ್ ಹಮ್ ಹಮ್
ಯಾವ ಬಸ್ಸಿದೆ ಯಾವ ರೀತಿ relaxation